ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತುಮಕೂರು ಶಾಖೆ ವತಿಯಿಂದ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಯಾಕೆಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದೆ. ಇವತ್ತು ಕೆಪಿಎಸ್ಸಿ ಹಗರಣ ಆಗಿದೆ, ಆಡಿಯೋ ವೈರಲ್ ಆಗಿದೆ. ಇವತ್ತು ಇಡೀ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲೇನೋ ನೀವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ, ನಾವು ಕೂಡ ಹೋರಾಟ ಮಾಡಿದ್ವಿ, ರಾಜೀನಾಮೆ ಕೊಟ್ಟಾಯ್ತು. ಹಾಗಾದ್ರೆ ಕರ್ನಾಟಕದಲ್ಲಿ ರಾಜೀನಾಮೆ ಕೊಡೋದು ಯಾವಾಗ? ನ್ಯಾಯ ಅಂದ್ಮೇಲೆ ಎಲ್ರಿಗೂ ಒಂದೇ ನ್ಯಾಯ ಅಲ್ವಾ? ಕರ್ನಾಟಕದಲ್ಲಿ ಕೂಡ ಇವತ್ತು 70-80 ಲಕ್ಷ ರೂಪಾಯಿಗಳಿಗೆ ಇವತ್ತು ಒಂದು ಕೆಪಿಎಸ್ಸಿಯಲ್ಲಿ ಹಗರಣ ಆಗುತ್ತೆ, ಒಂದು ಪಶು ವೈದ್ಯಾಧಿಕಾರಿಯ ನೇಮಕಾತಿಯಲ್ಲಿ ಹಗರಣ ಆಗುತ್ತೆ ಅಂದ್ರೆ ನೀವು ರಾಜೀನಾಮೆ ಕೊಡೋದು ಯಾವಾಗ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಗಳೇ ಇಲ್ಲ. ಹಾಗಾದ್ರೆ ಯಾರು ರಾಜೀನಾಮೆ ಕೊಡಬೇಕು? ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಿದ್ದೀವಿ. ಕಾರಣ ಏನಂದ್ರೆ ಸಾಲು ಸಾಲು ವಿದ್ಯಾರ್ಥಿಗಳ ಸಮಸ್ಯೆಗಳಿದೆ ಇಡೀ ರಾಜ್ಯದಲ್ಲಿ. ಇವತ್ತು ಒಂದು ಶೈಕ್ಷಣಿಕ ಸಮಸ್ಯೆಗಳ ಪಟ್ಟಿ ಮಾಡಬಹುದು, ಅಷ್ಟು ಶೈಕ್ಷಣಿಕ ಸಮಸ್ಯೆಗಳಿದ್ರು ಕೂಡ ನೀವು ಪ್ರಚಾರಕ್ಕೋಸ್ಕರ ಕೇಂದ್ರ ಡೆಲ್ಲಿಗೆ ಹೋಗ್ತೀರಾ ಸ್ವಾಮಿ. ನಿಮ್ಮ ಮೇಲಿರ್ತಕ್ಕಂತಹ ರಾಜಕಾರಣಿಗಳನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ತೀರಾ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಅಂತಕ್ಕಂಥ ಬೀದಿಗೆ ಬರ್ತಾ ಇದೆ. ಇವತ್ತು ವಿದ್ಯಾರ್ಥಿಗಳ ಕಣ್ಣಲ್ಲಿ ನೀರು ಬರ್ತಾ ಇದೆ. ಬಸ್ಗಳಲ್ಲಿ ಇವತ್ತು ಫ್ರೀ ಬಸ್ ಮಾಡಿದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಆಶ್ವಾಸನೆ ಕೊಡ್ತೀರಾ. ಇಲ್ಲಿ ನೋಡಿದ್ರೆ ಒಂದು 40-50 ಜನ ಓಡಾಡ್ಬೇಕಾದ್ರೆ ಬಸ್ಸಲ್ಲಿ 100-120 ಜನ ಓಡಾಡ್ತಾ ಇದ್ದಾರೆ ಸ್ವಾಮಿ. ಇವತ್ತು ಒಂದು ಜಲ್ಲಿ ತುಂಬ್ಕೊಂಡು ಹೋಗುವಂತ ಲಾರಿಯಲ್ಲಿ 30-35 ಟನ್ ತುಂಬುವಂತ ಲಾರಿ 40 ಟನ್ ತುಂಬಿದ RTO ಹಿಡಿತಾರೆ, ರೋಡ್ ಹಾಳಾಗುತ್ತೆ ಅಂತ. ಹಾಗಾದ್ರೆ 50-60 ಜನ ಓಡಾಡಬೇಕಾಗಿರೋ ಬಸ್ಸಲ್ಲಿ 100-120 ಜನ ಈ ದೇಶ ಭವಿಷ್ಯ ರೂಪಿಸಬೇಕಾಗಿರೋ ವಿದ್ಯಾರ್ಥಿಗಳು ಓಡಾಡ್ತಿದ್ದಾರೆ. ಅವ್ರ ಜೀವಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಡವ್ರ ಮನೆ ಮಕ್ಕಳು ಹಾಗಾದ್ರೆ ಸರ್, ಇವತ್ತು ತುಮಕೂರಿನಲ್ಲಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ರಾಜೀನಾಮೆ ಕೊಡಬೇಕು. ಆ ಮೂಲಕವಾಗಿ ಇವತ್ತು ನ್ಯಾಯಯುತವಾದಂತಹ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಸರ್, ಇವತ್ತು ಎಲ್ರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ಮಾಹಿತಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಕಾರಣ ಏನಂದ್ರೆ ಡೆಲ್ಲಿಯ NTA ಕೇಂದ್ರ ಕಚೇರಿಯನ್ನ ಮೊದಲನೇ ದಿನ ಮುತ್ತಿಗೆ ಹಾಕಿ ನಾವು ಕೇಂದ್ರ ಸರ್ಕಾರಕ್ಕೆ 3 ಬೇಡಿಕೆಗಳನ್ನ ಆಗ್ರಹ ಮಾಡಿದ್ವಿ. ಆ 3 ಬೇಡಿಕೆ ಆಲ್ರೆಡಿ ಈಡೇರಿದೆ. ಒಂದು, CBI ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿದ್ವಿ. NTA ಗೆ ಎಕ್ಸಾಮಿನೇಷನ್ ನಡೆಸೋ ಯೋಗ್ಯತೆ ಇಲ್ಲ ಅಂತಂದ್ರೆ ಅದನ್ನ ಡಿಸಾಲ್ವ್ ಮಾಡಿ ಅಲ್ಲಿರ್ತಕ್ಕಂತಹ ಯಾರು ಫ್ಯಾಕಲ್ಟಿ ಇದ್ದಾರೆ ಅವ್ರನ್ನ ಕೆಲಸದಿಂದ ತೆಗೆದಾಕ್ಬೇಕು ಅಂತ ಹೇಳಿದ್ವಿ. 3ನೇದಾಗಿ ಏನ್ ಹೇಳಿದ್ವಿ, ನೆಕ್ಸ್ಟ್ ಇಯರ್ ಇಂದ ಎಕ್ಸಾಮಿನೇಷನ್ ಅನ್ನ ಕಂಪ್ಯೂಟರೈಸ್ ಮಾಡಬೇಕು ಅಂತ ಹೇಳಿದ್ವಿ. ಆ 3 ಬೇಡಿಕೆ ಈಡೇರಾದ್ಮೇಲೆ ಪ್ರಚಾರಕ್ಕೋಸ್ಕರ ಹೋರಾಟ ಮಾಡೋಂಥ ಅನಿವಾರ್ಯತೆ ಇಲ್ಲ ಸರ್. ಇವತ್ತು ಏನಂತ ಅಂದ್ರೆ ಸರ್, ನಮಗೆ ಯಾವುದೋ ಪ್ರಚಾರಗಳನ್ನ ಗಿಟ್ಟಿಸ್ಕೊಳ್ಳಲಿಕ್ಕೆ ಯಾವುದೋ ಫಾರಿನ್ ಫಂಡ್ಗಳು ಬರಲ್ಲ ಸರ್. ವಿದೇಶಿ ಶಕ್ತಿಯ ಸಪೋರ್ಟ್ ಇಲ್ಲ. ವಿದ್ಯಾರ್ಥಿಗಳ ಯಾವುದೇ ಅನ್ಯಾಯ ಆದಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ ಗಟ್ಟಿ ಧ್ವನಿಯನ್ನು ಎತ್ತಿದೆ. ಆ ಕಾರಣಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿ ಪರಿಷತ್ ಮೇಲೆ ನಮಗೆ ಸರ್ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಅದ್ರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ಆ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳು ನ್ಯಾಯ ಸಿಗಲೇಬೇಕು ಸರ್. ಇದು ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಯಾರೇ ಚಲಾಟ ಆಡಿದ್ರು ಕೂಡ ಅದನ್ನ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಸರ್. ಇಡೀ ರಾಜ್ಯದಾದ್ಯಂತ ವಿದ್ಯಾರ್ಥಿ ಪರಿಷತ್ ಇವತ್ತು ಸಜ್ಜಾಗ್ತಾ ಇದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇವತ್ತು ಹೋರಾಟಗಳನ್ನ ಮಾಡ್ತೇವೆ ಸರ್. ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಹೋಗಿ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾವೆ. ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಬೀದಿಗೆ ಬರ್ತಾ ಇದೆ. ಬನ್ನಿ, ನಿಮಗೆ ನೈತಿಕತೆ ಇದ್ರೆ ಇವತ್ತು ಬಂದು ಹೋರಾಟ ಮಾಡಿ, ಈ ವಿದ್ಯಾರ್ಥಿಗಳ ಜೊತೆ ನಿಲ್ಲಿ, ಕರ್ನಾಟಕ ವಿದ್ಯಾರ್ಥಿಗಳ ಜೊತೆ ಅಂತ ಆಗ್ರಹ ಮಾಡ್ತೀವಿ. ಗುರುಪ್ರಸಾದ್ ಹೋರಾಟ ನಿಲ್ಲುತ್ತಾ ಅದು ಒಂದಿನಕ್ಕೆ ಮಾತ್ರ ಸೀಮಿತ? ಇಲ್ಲ ಸರ್, ನಿರಂತರವಾಗಿ ಹೋರಾಟ ಇನ್ನು ಪ್ರಾರಂಭ ಆಗುತ್ತೆ ಸರ್ ಕರ್ನಾಟಕದಲ್ಲಿ.